ಹೊತ್ತು ಓದಿದ ಸಾಲುಗಳು ಸಾಲದ ರೂಪದಲ್ಲಿ ಕಣ್ಮುಂದೆ ಬಂದಿದ್ದು. ಏನದು? ಬಿಡಿಸಿ ಬಿಡು ಸಾಕು ಅದರದೇ ಅಂಟಿರುವ ಆಧಾರಗಳ ಬಿಸಾಡಿ ಬಿಡು ಸಾಕು ಅದರಲ್ಲಿ ಬಚ್ಚಿಟ್ಟುಕೊಂಡಿರುವ ಮಾತುಗಳನ್ನು ಏಕೆ ಗೆಳತಿ ಹೇಳು. ಸಾಕು ಸಾಕೆನಿಸುವ ಈ ಮೌನ ಬಿಟ್ಟು ಹೋಗುವ ಮುನ್ನ ಹೇಳಿ ಹೋಗು ಕಾರಣ. ಎಷ್ಟು ಚೆನ್ನಾಗಿದೆ. ಭೂಮಿ ಪೋಸ್ಟ್ ಬಾಕ್ಸ್ ನೋಡಿದ್ಯಾ? ಕೆಂಪು ಡಬ್ಬ ದೊಡ್ಡದು, ಅದ್ರ ಬಾಯಿ ತುಂಬಾ ಚಿಕ್ಕದು. ಅದ್ರೊಳಗಡೆ ವಿಷಯಗಳು ವಿಷಾದಗಳು ತುಂಬಿಕೊಂಡಿರೋ ಲೆಟರ್ಸ್ ಗಳಿರುತ್ತೆ. ಸದ್ಯಕ್ಕೆ ನನ್ ಪರಿಸ್ಥಿತಿನೂ ಹಾಗೆ. ಯಾಕ್ ಸಾಹೇಬ್ರೆ, ಏನಾದ್ರೂ ಹೇಳ್ಕೋಬೇಕಾ? ತುಂಬಾ ಇದೆ. ಇಂಗ್ಲಿಷ್ ನಲ್ಲಿ ಒಂದ್ ಮಾತಿದೆ, ರಿವರ್ಸ್ ಕೆನಾಟ್ ಮೂವ್ ರಿವರ್ಸ್ ಅಂತ. ಒಂದು ಸಾರಿ ನದಿ ಹರಿದು ಸಮುದ್ರ ಸೇರ್ಬಿಟ್ರೆ ಮತ್ತೆ ಅದಕ್ಕೆ ವಾಪಸ್ ಹೋಗೋ ಅವಕಾಶ ಇರಲ್ಲ. ಅಂದ್ರೆ ಭೂಮಿ ನಾನಿನ್ನ ನಚ್ಚಿ ಏನು ಇದೆಲ್ಲ ಹೇಗಾಯ್ತಿದೆಲ್ಲ? ನಚ್ಚಿಗೆ ಹೊಡೆದ್ಬಿಟ್ರು. ಯಾರ್ ತಾಯಿ ಹೊಡೆದಿದ್ದು? ಏನ್ ಕಾರಣಕ್ಕೆ ಹೊಡೆದ್ರಮ್ಮ? ಪಾಪಿಗಳು. ನನ್ ಮಗನ್ ಈ ರೀತಿನ ಹೊಡಿಯೋದು. ಅಂಜನಾ, ಏನಾಯ್ತು? ಯಾರು ಹೊಡೆದಿದ್ದು? ಅಲ್ಲ, ಎಲ್ಲಿ ಹೋಗಿದ್ರಿ ನೀವು? ಊರ್ ಸುತ್ತಾಡೋಣ ಅಂತ ಹೋಗಿದ್ವಿ. ಜಮೀನ್ ಹತ್ರ ಹೋದಾಗ ಜಮೀನ್ ಹತ್ರ ಓಡಾಡ್ಬಿಟ್ರೆ ಹೊಡೆದ್ ಬಿಡ್ತಾರಾ? ಅದರಲ್ಲೂ ನಮ್ಮ ಜಮೀನ್ ಹತ್ರ ಓಡಾಡಿದ್ರೆ ಯಾರ್ಗೆ ಅಂತಂತ? ಯಾಕೆ ಹೊಡಿಬೇಕು ಇವನ್ಗೆ? ಅಂಜು, ಯಾರು ಇವ್ನ ಮೇಲೆ ಕೈ ಮಾಡಿದ್ದು? ಅದ್ ಯಾರೇ ಆಗಿರ್ಲಿ, ಹೆತ್ತ ಹೊಟ್ಟೆ ಸಂಕಟ ಅವನ ಸುಮ್ನೆ ಬಿಡಲ್ಲ. ಏ ಅಂಜು, ಯಾರು ಹೊಡೆದಿದ್ಯೋ ಅವನ ಹೆಸರು? ಹುಲಿಯ. ಯಾಕಣ್ಣಮ್ಮ ಗೊತ್ತಾ ಹುಲಿಯ? ಅದು ಅದು ಸೂರ್ಯ. ಯಾಕಣ್ಣಮ್ಮ ಎದ್ರಕೊಂತ ಇದ್ದೀರಾ? ಏನಾಯ್ತು? ಬಿಡಾಟಪ್ಪ. ಯಾಕ್ ಬೇಡಮ್ಮ? ಏನಾಯ್ತು? ಯಾಕೆಲ್ಲ ಒಗ್ಗೊಟ್ಟಾಗಿದೆ? ಅಯ್ಯೋ ಅಣ್ಣಮ್ಮ, ಈ ಸೀಕ್ರೆಟ್ಸ್ ಮಧ್ಯೆ ಇರೋ ಸಾಕಡಿಸ್ತರ ಆಗೋಗಿದೆ ನಮ್ ಜೀವನ. ಅದೇನಂತ ಹೇಳಮ್ಮ, ಏನಾಯ್ತು? ಅದು ಅದು ಸುಮ್ನೆ ಬಿಡಾಟಪ್ಪ. ಅಣ್ಣಮ್ಮ ಏನಾಯ್ತು ಅಂದೆ? ನೀನು ನನ್ನ ಮೇಲೆ ಆಣೆ. ಯಾರ ಹುಲಿಯ? ಅದು ಅದು ಈ ಪಜ್ಜಿ ಮೇಲೆ ಕೈ ಮಾಡ್ದವನು. ರಾಮ್ನೇ, ಅಲ್ಲ ರೌಡಿಗಳು ನಿಮ್ ಮೇಲ್ ಕೈ ಮಾಡ್ಬಿಟ್ರ? ಯಾಕತ್ತೆ ಆ ರೌಡಿಗಳ ಮುಂದೆನೆ ನೀವು ಜಂಬ ಕುಚ್ಕೊಂಡ್ರಾ? ಅಜ್ಜಿ, ಯಾರ ಹುಲಿಯ? ಇದೇ ಊರೋನ? ಅವನು ಇದೇ ಊರೋನು. ಆದ್ರೆ 2 ವರ್ಷ ಜೈಲಲ್ಲಿದ್ದ, ಇವಾಗ ರಿಲೀಸ್ ಆಗಿ ಬಂದವನೆ. ಈ 2 ವರ್ಷದಲ್ಲಿ ಅವ್ನ್ ಮಾಡಿದ ಅನ್ಯಾಯ ಅಕ್ರಮ ಒಂದಾ ಎರಡ? ಸಿಕ್ತವ್ರ ಜಮೀನೆಲ್ಲ ವಶ ಮಾಡ್ಕೊಂಡಿದ್ದಾನೆ. ಬಟ್ಟಿಗೆ ಅಂತ ದುಡ್ಡು ಕೊಟ್ಟು ಅವ್ರ ಆಸ್ತಿನೆಲ್ಲ ಮುಟ್ಗೋಲ್ ಮಾಡ್ಕೊಂಡವನೆ. ಊರ್ಗೆ ದೇವ್ರಿದ್ದಂಗೆ ಅಂತ ನಮ್ ಲಕ್ಕಿ ಅಮ್ಮನ ಹತ್ರ ಬಂದು ನ್ಯಾಯ ಕೇಳ್ತಾ ಇದ್ರು. ಯಾಕಯ್ಯ ಈಗ ಮಾಡ್ಬಿಟ್ಟೆ, ಯಾಕೆ ಈ ತರ ಮಾಡ್ದೆ ಅಂತ ಕೇಳಿದಿಕ್ಕೆ ಹೊಡೆದ್ಬಿಟ್ಟ. ನಡೆಯೋಣಮ್ಮ, ಸರ್ಕಲ್ ಮಾರಮ್ಮನೆ ಬರ್ಲಿ, ಚಂಡಿ ಚಾಮುಂಡಿನೇ ಬರ್ಲಿ, ಇವತ್ತ ನನ್ನ ಮಗನ ನಾವು ಮುಗಿಸ್ತೇ ಮನೆ ವಾಪಸ್ ಬರೋದಿಲ್ಲ. ಇದಕ್ಕೆ ಹೇಳ್ಬೇಡ ಅಂತ ನನ್ ಬಡ್ಕೊಂಡಿದ್ದು. ನೀನ್ ಈ ವಿಷಯದಲ್ಲಿ ತಲೆ ಹಾಕುವ ಆಗಿಲ್ಲ. ಅಣ್ಣಮ್ಮ, ನಡಿ ಒಂದ್ ಮನೆಯಲ್ಲಿ ತೋರ್ಸು. ಅವ್ನ್ ಮನೆ ಮುಂದೆ ಹೋಗಿ ನಿಲ್ಲೋದು ಅಷ್ಟು ಸುಲಭ ಅಲ್ಲಪ್ಪ. ಅವನನ್ನು ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಚೇನ್ ಕೂಡು ದೂರದಿಂದ ಕಾಣೋ ರೀತಿನೇ ಇರುತ್ತೆ, ಆದ್ರೆ ಕೈ ಇಟ್ರೆ ಆಗೋ ಕತೆನೆ ಬೇರೆ. ಏನಾಗೋಗುತ್ತಮ್ಮ? ಈ ಊರಲ್ಲಿ ಕಾನೂನು ಪೊಲೀಸ್ ಅನ್ನೋದು ಏನು ಇಲ್ವೇ ಇಲ್ವಾ? ಎಲ್ಲ ಇದೆ, ಆದ್ರೆ ಎಲ್ಲ ಅವನ್ ಕೈ ಕೆಳಗಡೆ ಇದೆ. ಇದೆಲ್ಲ ಬಾಂಬೆ ಅಲ್ಲೂ ದುಬೈನಲ್ಲೂ ನಡೆಯುತ್ತೆ ಅಂತ ಅನ್ಕೊಂಡಿದೆ, ಬಟ್ ನಚ್ಚುತ್ತೇವನಹಳ್ಳಿಯಲ್ಲೂ ನಡೆಯುತ್ತಾ? ಸುಮ್ನೆ ಇರಿ ಶ್ರುತಿ, ಇದನ್ನೆಲ್ಲ ನಾವ್ ಮಾತಾಡ್ಬಾರ್ದು. ಅದೇನೇ ಆಗಿರ್ಲಿ, ಶಕ್ತಿ ಇದ್ರೆ ಶಕ್ತಿ ಇದ್ದವ್ರ ಹತ್ರ ತೋರ್ಸ್ಕೋಬೇಕು, ಅಮಾಯಕರ ಹತ್ರ ಬಾಲ ಬಿಚ್ಚೋದಲ್ಲ. ಅಮ್ಮ, ಯಾಕಮ್ಮ ಇದನ್ನೆಲ್ಲ ನಮ್ಮ ಹತ್ರ ಹೇಳಿಲ್ಲ? ಹೇಳಿದ್ರೆ ತಾನೇ ಏನ್ ಮಾಡ್ಕೊಳಕ್ಕಾಗತ್ತೆ? ಅನ್ನಮ್ಮ ಹೇಳಿಲ್ವಾ ಅವನನ್ನ ಏನು ಮಾಡಕ್ ಆಗಲ್ಲ ಅಂತ? ಅಪ್ಪ, ಏ ಬಾರಪ್ಪ, ಮೊದ್ಲು ಈ ಊರ್ ಬಿಟ್ಟೆ ಓಡೋಗ್ಬಿಡೋಣ. ಹೋಗಿ, ಎಲ್ಲರೂ ಊರ್ ಬಿಟ್ಟು ಹೋಗಿ, ಆದ್ರೆ ನಾನು ಮಾತ್ರ ಅವನನ್ನ ಸುಮ್ನೆ ಬಿಡೋದಿಲ್ಲ. ಬೇಡ ಸೂರ್ಯ, ಅವನು ನರರಾಕ್ಷಸ, ನರಭಕ್ಷಕ. ಊರಿಗ್ ಬಂದಿದ್ದೀರಾ, 1-2 ದಿನ ಇದ್ದು ಸುಮ್ನೆ ಊರಿಗೆ ಹೊರಟ್ಬಿಡಿ. ಮನೆಗೆ ಮಿಡತೆ ಬಂದ್ರೇನೆ ಓಡಿಸೋನು, ಇನ್ನು ಊರಿಗೆ ಚಿರತೆ ಬಂದ್ರೆ ಸುಮ್ನೆ ಇದ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಯಾರಪ್ಪನ್ ಜಾಗನೂ ಅಲ್ಲ ಇದು. ನಾನ್ ಆಡಿದ್ದು, ಬೆಳೆದಿದ್ದು, ಓದಿದ್ದು, ಬಿತ್ತಿದ್ದು, ಕೆತ್ತಿದ್ದು ಜಾಗ ಇದು. ನಾನು ಈ ಮನೆ ಮಗ ಮಾತ್ರ ಅಲ್ಲ ಅಣ್ಣಮ್ಮ, ಈ ಊರಿನ ಮಗ. ಆದ್ರೆ ಯಾವ್ದೇ ಬ್ರ್ಯಾಂಡ್ ಎಣ್ಣೆ ಹೊಡ್ಕೊಂಡು ಬಂದಿರ್ಲಿ, ಮಗಂತ ಎದೆ ಮೇಲೆ ಕಾಲಿಟ್ಟು ಅದನ್ನ ಕಕ್ಕಿಸ್ಲಿಲ್ಲ ಅಂತಂದ್ರೆ ಈ ಸೂರ್ಯ ಸಣ್ಣ ಅಲ್ವೇ? ಸೂರ್ಯ, ಸೈನ್ಯ ಸಾಲಾಗಿ ನಿಂತಾಗ ಕುರುಕ್ಷೇತ್ರನೂ ಆಗಿದೆ, ಸೇತುವೆ ಕಟ್ಟಿದಾಗ ರಾವಣನ್ ಸಂಹಾರನೂ ಆಗಿದೆ. ಕರ್ದು ಅನ್ನ ಹಾಕಿದಿರ, ಋಣ ತೀರ್ಸೋ ಹೆಸರಲ್ಲಿ ನಾನ್ ನಿನ್ ಜೊತೆ ಆಗ್ತೀನಿ. ನಡೀರಿ, ನಾವುಗಳು ಬರ್ತೀವಿ. ನನ್ ಮಗನ್ ಮೈ ಮುಟ್ಟಿದಾರಂದ್ರೆ ನಾನ್ ಸುಮ್ನೆ ಇರಲ್ಲ. ನಡಿ ಹೋಗೋಣ. ಆ ಹುಲಿಯನ್ನ ಹುಡ್ಕೊಂಡು ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗೆ ಅಂದ್ರೆ ಅವ್ನಿರೋ ಜಾಗಕ್ಕೆ. ನೀವಿರೋ ಜಾಗಕ್ಕೆ ಅವ್ನ್ ಬರ್ತಾನಂತ. ನಿಮಗೆಲ್ಲ ಅವನು ನೋಡೋ ಆಸೆ ಎಷ್ಟಿದ್ಯೋ ಅವನ್ಗೂ ನಿಮ್ಮನ್ನೆಲ್ಲ ನೋಡೋ ಆಸೆ ಅಷ್ಟೇ ಇದೆಯಂತೆ ಅಂದ. ಎಲ್ಲಿ ಬರ್ತಾನಂತೆ ಅವನು? ಈ ಊರಿನ ಪಂಚಾಯತಿ ಕಟ್ಟೆ ಹತ್ರ. ಹೋಗಪ್ಪ, ಇವನು ಹುಲಿ ಅಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೇಕು. 1/4 ಗಂಟೆಯಿಂದ ವೇಟ್ ಮಾಡಿಸ್ತಾವನೆ. ಅಂದ್ರೆ ನಾಮ್ಕೊಂಡೆಯಿಂದ ಬಂದ್ರೆ ಟೈರ್ ಪಕ್ಕ ಪಂಚರ್ ಆಗಿರುತ್ತೆ, ಈ ಸ್ಟೆಪ್ನಿ ಗಿಪ್ನಿ ಚೇಂಜ್ ಮಾಡ್ತಿರ್ತಾನ ಅಂತ. ಮರಗಾಯ ಪರವಾಗಿಲ್ರೋ, ಸೈಡ್ ಡಿಶ್ ಪ್ಲೇಟ್ ಮಿಕ್ಸ್ ಬರುತ್ತೆ ಅನ್ಕೊಂಡೆ. ಹೋಲ್ಸೇಲ್ ಆಗಿ ಉಳ್ ಮಿಕ್ಸ ಬಂದ್ಬಿಟ್ಟಿದೆ. ಏಯ್ ಹುಲಿ,
ಹುಲಿ ಅಂತ ಹೆಸರಿಟ್ಕೊಂಡ್ಮೇಲೆ ಹುಲಿಗಳ ಜೊತೆಗೇನೆ ಹೋರಾಡ್ಬೇಕು. ಹೋಗಿ ಹೋಗಿ ಗೋಮಾತೆ ಮೇಲೆ ಕೈ ಇಟ್ಟಿದ್ಯಲ್ಲೋ. ಅಲ್ಲ ಇವ್ರೆ, ನೀವು ದೊಡ್ಡ ಕೋಟೆ ಕೋತ್ಲಾನೆ ಆಡಿರ್ಬೋದು, ಆದ್ರೆ ವಯಸ್ಸಾದವರು ಮಕ್ಕಳು ಅನ್ನೋದು ಗೊತ್ತಾಗಲ್ವಾ ನಿಮ್ಗೆ? ಅಷ್ಟಿರೋ ಹುಲಿಗೆ ಮೊಲ ಆದ್ರೆ ಏನು, ಮುದಿ ಎತ್ತಾದ್ರೆ ಏನು ಸ್ವಾಮಿಗಳೇ? ಮುತ್ತಿಗೆ ತಾನೇ ಬಾಯಿ ಹಾಕೋದು. ತುಂಬಾ ತಡ್ಕೊಂಡೆ ವೆಜಿಟೇರಿಯನ್ ಐಟಮ್ ಮುಟ್ಟದ್ ಬೇಡ ಅಂತ. ಆದ್ರೆ ಅಜ್ಜಿ ಮಾರಿ ಮುಂದೆ ಓಡಿ ತಲೆ ಅಲ್ಲಾಡಿಸ್ದಂಗೆ ಅಲ್ಲಾಡಿಸ್ತಾನೆ ಇತ್ತು. ಬೀಸ್ಬಿಟ್ಟೆ. ಇವನ್ ಮೇಲೆ ಕೈ ಮಾಡಿದ್ದು ನಿನ್ ವಿಷಯಕ್ಕೆ ಏನಾದ್ರು ಬಂದಿದ್ದ ಇವ್ರು? ನಮ್ ಜಮೀನಲ್ಲಿ ಕಾಲಿಟ್ಟು ಈ ಜಾಗ ನಮ್ದು ಅಂದ್ರೆ ಮೈಯಲ್ಲಿರೋ ವಿಸ್ಕಿ ಕುದಿದೇ ಇರುತ್ತಾ? ಅಂತ ಹ್ಯಾಂಗ್ ಓವರ್ ನ ಇಳಿಸೋದಕ್ಕೆ ಕಣೋ ನಾವು ಬಂದಿರೋದು. ನಮ್ ಜಮೀನು ನಿಮ್ ಜಮೀನ್ ಆಗೋಯ್ತಾ? ಓ ಸಲ್ಮಾನ್ ಖಾನ್, ನಾವು ವಾಮನ ಅವತಾರದ ತರ ಅವತಾರ 2.0. ಭೂಮಿ ಮೇಲೆ ಹೆಜ್ಜೆ ಇಟ್ರೆ ಭೂಮಂಡಲನೇ ನಮ್ದು ಅಂತೀನಿ. ಇಲ್ಲಿರೋದು ಪೊಲೀಸ್ ಆಫೀಸರ್. ನೀನು ಪೊಲೀಸ್ ಆಫೀಸರ್ ಅಷ್ಟೇ, ಪ್ರೈಮ್ ಮಿನಿಸ್ಟರ್ ಅಲ್ಲ ಕಣಪ್ಪ. ನಿಮ್ಮ ಅಪ್ಪನ ಹೆಸರಲ್ಲಿರೋ ಜಾಗ ನನ್ನ ಹೆಸರಿನಲ್ಲೂ ಇದೆ. ಅದು ಡೂಪ್ಲಿಕೇಟ್. ಅದು ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಕೋರ್ಟ್ ಅಲ್ಲಿ ಸುದ್ದಿಗೆ ಪುಟ್ಟ ಜಡ್ಜ್ಗೆ ಗೊತ್ತು. ಕೇಸ್ ಹಾಕಿದ್ರೆ 20 ವರ್ಷ ಎಲ್ದಾಡುತ್ತೆ. ನಾವು ಸಾಯಕ್ಕೂ ರೆಡಿ, ಕಾಯಕ್ಕೂ ರೆಡಿ. ತಾವು ರೆಡಿನೋ? ಜಡ್ಜು ಲಾಯರು ಅಂತೆಲ್ಲ ಯಾಕೋ ಹೋರಾಡ್ತೀಯಾ? ಡೂಪ್ಲಿಕೇಟ್ ಹುಲಿ ಬಾ ಲಡಾಯ್ತಾಳ. ಗೆದ್ದವನು ಅಯ್ಯ ಅನ್ನಿಸ್ಕೊಂಡು ಪಟ್ಟ ಹತ್ಲಿ, ಸೋತವನು ಟೊಯ್ಯ ಅನ್ನಿಸ್ಕೊಂಡು ಚಟ್ಟ ಹತ್ಲಿ. ಬಾರಲೇ ಮಗನೇ, ನಿನಗೆ ಪವರ್ ಎಷ್ಟಿಗೆ ಗೊತ್ತಿಲ್ಲ, ಆದ್ರೆ ಕತೆ ಸಖತ್ತಾಗಿದೆ ಕಣ. ಏನ ಯುದ್ಧ ಮಾಡ್ಲೇಬೇಕಾ? ಯುದ್ಧ ಮಾಡ್ಬೇಕು ಅನ್ನೋ ಆಸೆ ನಮಗಿರ್ಲಿಲ್ಲ, ಆದ್ರೆ ಯುದ್ಧ ಮಾಡ್ಬಾ ಅಂತ ನೀನೇ ಕರಿತಿರೋದು. ಪಪ್ಪರೆ ಮಕ್ಕಳ ಹುಲಿಗೆ ವೀಳ್ಯ ಕೊಟ್ಟು ಪೇಟೆ ಕರಿತಾ ಇದ್ದೀರಾ? ಆಯ್ತು ಕಣ್ರು, ರಂಗ ಪ್ರವೇಶ ಹಾಗೆ ಬಿಡ್ಲಿ. ಮಾಡಿರೋದೇ ಅತಿಕ್ರಮ ಪ್ರವೇಶ, ಅದಕ್ಕೆ ರಂಗ ಪ್ರವೇಶನ ಹೆಸರು ಬೇರೆನಾ? ಹೌದು ಸೀನಿಯರ್, ಈ ಹುಲಿಗೂ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ವಾ? ಸವಾಲು ಸವಾಲು ಸವಾಲು. ಇದ್ರಲ್ಲಿ ನೀವೇನಾದ್ರೂ ಗೆದ್ರೆ ಈ ಹುಲಿಯ ಲಕ್ಕಿ ಅಜ್ಜಿ ಕಾಲಿಡ್ದು ಕ್ಷಮಾಪಣೆ ಕೇಳ್ತಾನೆ. ಹೊಡ್ಕೊಂಡೋಗಿರೋ ಜಾಗ ಬಿಟ್ಟು ಸೂಟ್ ಹಾಕ್ತಾನೆ. ಅಕಸ್ಮಾತ್ ನಾನ್ ಗೆದ್ರೆ ಇಲ್ಲಿರೋ ಲೇಡೀಸ್ ಅಂಡ್ ಜೆಂಟಲ್ಮನ್ ಎಲ್ಲ ನನ್ ಮನೆ ಆಳ ಬದುಕ್ಬೇಕು. ಒಪ್ಪಿಗೆನಾ? ಚಿಟ್ಟೆ ಹೊಡೆದು ಚಪ್ಪಾಳೆ ತಟ್ಟೋರ್ ಬಾಯಲ್ಲಿ ಹಲ್ವಾ ಇಟ್ಟು ಮೂಗಲ್ಲಿ ಸೇರ್ವ ಇಳಿಸಿ ಕಳ್ಸೋರ್ ನಾವು. ನೀನ್ ತೊಡೆ ತಟ್ಟಿ ಕರಿತಿದ್ಯಾ ಅಂದ್ರೆ ನಾವು ಬರ್ದೇ ಇರ್ತೀವಿ. ನಿಮ್ಮ ತಿಥಿ ಊಟದ ಖರ್ಚೆಲ್ಲ ನಮ್ದೇ ಕಣ. ನಿನಗೆ ಇಷ್ಟವಾದ ತಿಂಡಿನ ಪಿಂಡಕ್ಕೆ ಬಿಡಿಸಿ ಹರಿಯೋ ನೀರಲ್ಲಿ ನಿನ್ನ ಪಿಂಡನ ಬಿಟ್ಟು ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕಿಂತ ಮುಂಚೆ ನನ್ನ ಲಕ್ಕಿ ಮನಸ್ಸಿಗೆ ತೃಪ್ತಿ ತಂದ್ಕೊಟ್ಟಿಲ್ಲ ಅಂತಂದ್ರೆ ನಾನು ಸೂರ್ಯನೇ ಅಲ್ಲ ಕಣ. ಹೆಸರು ಬದಲಾಯಿಸ್ಕೊಳಕ್ಕೆ ರೆಡಿ ಆಗಿರಪ್ಪ ಸೂರ್ಯ. ಎಡೆ ಎರಡು ಕಡೆ ರೆಡಿ ಆಗುತ್ತೆ, ಆದ್ರೆ ಎಡೆ ಮುಂದೆ ಇರೋ ಫೋಟೋ ನಂದ ನಿಂದ ನೋಡೇ ಬಿಡೋಣ ಕಣ. ನೋಡೋದಕ್ಕೇನೆ ನಾವಿಲ್ಲಿಗೆ ಬಂದಿರೋದು. ಸರಿ, ಅದೇನ್ ಸವಾಲು ಹೇಳಿಂದ? ಕಬಡ್ಡಿ 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 ಕಬಡ್ಡಿ. ಅಲ್ಲ, ಹೀಗೆಲ್ಲ ಮಾಡ್ಬಾರ್ದು. ನೀವ್ ಮಾಡಿರೋ ತಪ್ಪು ಅಂತ ಕೈಯೋ ಕಾಲೋ ಇಟ್ಕೊಂಡು ಬೇಡ್ಕೊಳ್ಳೋದ್ ಬಿಟ್ಬಿಟ್ಟು ಇದೇನ್ರಿ ಸವಾಲು? ಬೇಡ್ಕೊಂಡಿದ್ರೆ ಜಮೀನ್ ಸಿಕ್ತಿತ್ತು ತಾನೆ? ಸವಾಲ್ ಹಾಕಿದ್ ಅವನೇ ತಾನೇ ಅಮ್ಮ. ಈ ರಾಮಾಯಣ ಇಲ್ಲಿಗೆ ಕೊನೆ ಆಗತ್ತೆ ಅಂತ ಅನ್ಕೊಂಡ್ವಿ, ಆದ್ರೆ ಇಲ್ಲಿಂದಾನೇ ಶುರು ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಡೀಲಿ ಬಿಡಿ ಆಂಟಿ, ಒಳ್ಳೆಯವ್ರನ್ನ ಕೆಣಕಿ ಉಳ್ದೋರಿಲ್ಲ, ಒಳ್ಳೆತನದ ಮುಂದೆ ನಿಂತು ಗೆದ್ದೋರಿಲ್ಲ. ಅದೇನಾಗುತ್ತೋ ನೋಡೇ ಬಿಡೋಣ. ಈ ಆಟ ನಮ್ಗೆಲ್ಲ ಮೊದಲನೇ ಆಟ ಆಗಿರ್ಬೇಕು, ಆದ್ರೆ ಅವನ್ಗೆ ಇದು ಕೊನೆ ಆಟ ಆಗಿರ್ಬೇಕು. ಹೌದು, ಮನೆ ಮರ್ಯಾದೆ ಬೀದಿಗ್ ಬಂದ್ ನಿಂತಿದೆ. ಅದನ್ನ ಹೇಗಾದ್ರೂ ಮಾಡಿ ಮತ್ತೆ ಮನೆ ಸೇರ್ಸೋ ಜವಾಬ್ದಾರಿ ನಮ್ಗಳದೆ. ಏನ್ ಜವಾಬ್ದಾರಿನೇನೋ, ನಿಂತ್ ಕಡೆನೆ ನಿಂತು ಸೊಂಟ ಎಲ್ಲ ನೋವಾಗ್ತಿದೆ. ನಡೀರಿ ಮನೆಗೆ. ನಮಸ್ಕಾರ ರಾಚೂಟಪ್ಪ, ಹೇಗಿದ್ದೀರಾ? ಹೆಂಗಿರಕ್ ಸಾಧ್ಯನಪ್ಪ ಈ ರಾಕ್ಷಸರ ಮಧ್ಯೆ? ಹೊಲ ಗದ್ದೆ ಜಮೀನ್ ಎಲ್ಲ ಹೊಲ್ಟಾಯ್ತಪ್ಪ. ಯಾಕೆ ರಾಚೂಟಪ್ಪ? ಸಾಲಕ್ಕೆ ಅಂತ ದುಡ್ಡು ಕೊಟ್ಟು ಜಮೀನ್ ಬರ್ಸ್ಕೊಳ್ಳೋದು, ದುಡ್ಡು ಕೊಟ್ಮೇಲೆ ಪತ್ರನೂ ಕೊಡದಲ್ಲೇ ಜಾಗನೂ ಕೊಡದಲ್ಲೇನೆ ಹೊಡೆದು ಬಡ್ದು ಓಡಿಸೋದು. ಅಲ್ಲ, ಏನಾಗಿದೆ ಊರ್ ಜನಕ್ಕೆಲ್ಲ? ಅಲ್ರಿ, ಒಂದು ಹುಚ್ಚನಾಯಿ ಬಂದ್ರೆ ಕಲ್ಲಲ್ಲಿ ಹೊಡೆದು ಓಡಿಸ್ಬೇಕು. ಒಳಗಡೆ ಯಾಕೆ ಬಿಟ್ಕೊಂಡಿದೀರಾ? ಅವ್ನ್ ಮಾತಾಡಿದಿನ ಇವತ್ತೇ ಸ್ವಾಮಿ ನಾವ್ ನೋಡಿದ್ದು. ಅದು ನಿಮ್ ಹತ್ರ ಸುನಾಮಿ ಬಂದಾಗ ಬರ್ತಾನೆ, ಊರನ್ನೇ ಕೊಚ್ಕೊಂಡ್ ಹೊಂಟೋಯ್ತಾನೆ. ಮಕ್ಳು ಮರಿನೆಲ್ಲ ಕಟ್ಕೊಂಡು ಬದುಕದ್ ಹೆಂಗ್ ಸ್ವಾಮಿ ನಾವು? ಪೊಲೀಸ್ ಕಂಪ್ಲೇಂಟ್ ಕೊಡಿ. ಇಂಥ ತೋಳಗಳ ಕೈಗೆ ಕೋಳ ಹಾಕಿ ಎಳ್ಕೊಂಡು ಹೋಗ್ತಾರೆ. ಸ್ಟೇಷನ್ ಮೆಟ್ಲ ತೋರ್ಸಲ್ಲಿ ಮನೇಲಿ ಒಂದ್ ತಲೆ ಹೋಗುತ್ತೆ ಕಣಪ್ಪ. ಅಷ್ಟೇ ಅಲ್ಲ, ಅವನ ಹಿಂದೆ ದೊಡ್ಡ ತಲೆಗಳ ಇದಾವೆ. ರಾಜಕಾರಣಿಗಳ ಚೇಳ ಆಗ್ಬಿಟ್ಟಿದ್ದಾನೆ ಅವನು. ಈ ಊರಲ್ಲಿ ಅವನು ರಾಜನ್ ತರ ಮೆರೀತಾ ಇದ್ದಾನೆ. ಸೂರ್ಯಪ್ಪ, ಕೈ ಎಲ್ಲ ಕಾಲು ಅಂತ ತಿಳ್ಕೊಂತೀವಪ್ಪ. ರಾಚೂಟಪ್ಪ,
ಏನ್ ಬಿಡಪ್ಪ ನೀವು ಅಪ್ಪ ನೋಡಪ್ಪ ಇವ್ರನ್ನ ಅಲ್ಲ ಯಾಕೆ ಸ್ವಾಮಿ ಇಷ್ಟೊಂದು ಮುಜುಗರ ಮಾಡ್ಕೋತಾ ಇದ್ದೀರಾ? ಅಷ್ಟು ನೊಂದೋಗಿದೀವಿ ರಂಗನಾಥಪ್ಪ ಅವ್ರೆ. ನಾಳೆ ನೀವ್ ಗೆದ್ರೆ ನಾವೆಲ್ಲ ಗೆದ್ದಾಗೆ. ಹೇಗಾದ್ರೂ ಮಾಡಿ ನಮ್ ಪತ್ರಗಳು ನಮಗ್ ಸಿಗುವಾಗ ಮಾಡಿ. ಹಸ್ತಿರೋ ಹೊಟ್ಟೆಗೆ ಹಾಲಾಗಿ ಅಪ್ಪ. ನಿಮ್ ವಂಶ ತಂಡಿಗಿರ್ಲಿ ಅಂತ ಹಾರೈಸ್ತೀವಿ. ನೀನ್ ಇಳಿ ಸೂರ್ಯ, ಇಡೀ ಊರಿನ ಜನ ನಿನ್ ಜೊತೆ ಆಗ್ತಾರೆ. ಆರ ಜೈಕಾರ ಎರಡು ನಿನ್ ಕಡೆನೆ ಇರುತ್ತೆ. ಏ ನನ್ ಮಗ ಮನೋಜನು ಇದ್ದಾನೆ, 5 ಡಿಗ್ರಿ ಮನೋಜ. ಇವನ್ಗೂ ಆರ ಜೈಕಾರ ಎಲ್ಲ ಹಾಕಿ ಇವನು ನಿಮ್ ಎಲ್ರಿಗೂ ಸಹಾಯ ಮಾಡ್ತಾನೆ. ಕಾಯೋ ದೇವ್ರು ಯಾರಾದ್ರೂ ಏನ್ ಶಾಂತಮ್ನವ್ರೆ. ಒಟ್ಟಲ್ಲಿ ನಿಮ್ಗೆ ಒಳ್ಳೇದಾದ್ರೆ ಸಾಕು. ಆಗ್ಲಿ